ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇದು ಬಂದು ಬುಧವಾರದ ದಿನದ ವ್ಲಾಗು. ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಾನು ಒಂದು ಲಾಸ್ಟ್ ವೀಡಿಯೋಗಳಲ್ಲೇ ಹೇಳಿದೆ, ನನಗೆ ಗಿಡ ನೆಡೋದು ಅಂದರೆ ತುಂಬಾ ಇಷ್ಟ ಅಂತ. ಸೊ ಹಾಗಾಗಿ ಒಂದು 4-5 ಚಿಕ್ಕ ಪಾಟ್ಗಳನ್ನೂ ಕೂಡ ತಂದಿದೆ. ಬಟ್ ಗಿಡಗಳನ್ನ ಯಾವುದೂ ನೆಟ್ಟಿರಲಿಲ್ಲ. ಯಾಕಂತ ಹೇಳಿದ್ರೆ ನಾವು ಮನೆ ಚೇಂಜ್ ಮಾಡೋ ಪ್ಲ್ಯಾನಲ್ಲಿ ಇದ್ದಿದ್ದರಿಂದ ಮತ್ತೆ ಶಿಫ್ಟ್ ಮಾಡೋಕ್ಕೆ ಹಿಂಸೆ ಆಗುತ್ತೆ. ಸೊ ಹೊಸ ಮನೆಗೆ ಹೋದ್ಮೇಲೆ ಗಿಡಗಳನ್ನೆಲ್ಲನೂ ನೆಡೋಣ ಅಂತ ಹೇಳ್ಬಿಟ್ಟು ಆ ಪಾಟ್ಗಳೆಲ್ಲ ಹಾಗೆ ಇಟ್ಟಿದ್ವಿ. ಇವಾಗ ಮನೆಯೂ ಕೂಡ ಸಿಕ್ತು. ಅದು ನೆಕ್ಸ್ಟ್ ಮಂತ್ ಶಿಫ್ಟ್ ಆಗ್ತೀವಿ. ಬಟ್ ನಮಗೆ ಶಿಫ್ಟ್ ಆಗೋಕ್ಕೆ ನಮಗೆ ಒಂದು ತುಂಬ ತಿಂಗಳುಗಳು, ಅಂದರೆ ಒಂದು 4-5 ತಿಂಗಳು ನಮಗೆ ಗ್ಯಾಪ್ ಸಿಗುತ್ತೆ. ಸೊ ಹಾಗಾಗಿ ದಿನ ಒಂದೊಂದು ಪಾಟ್ಗಳನ್ನ ಎತ್ತಿಟ್ಕೊಂಡ್ರೂ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಿಡಗಳನ್ನೆಲ್ಲನೂ ನೆಟ್ಕೊತಿದ್ದೀನಿ. ನಾನು ಮೊನ್ನೆ ಊರಿಗೆ ಹೋಗಿದ್ದಾಗ ಅಪ್ಪ ಕೊಕ್ಕರೆ ಬೀಳೋರ ಹತ್ರ ಹೋಗಿದ್ರು. ಸೊ ಅಲ್ಲಿ ನರ್ಸರಿಯಿಂದ ಕೆಲವೊಂದು ಗಿಡಗಳನ್ನ ತೊಗೊಂಡು ಬಂದಿದ್ರು. ಅಂದರೆ ಸ್ವಲ್ಪ ಟೊಮೊಟೊ ಗಿಡಗಳು, ಮತ್ತು ಬದನೆಕಾಯಿ ಗಿಡಗಳು, ಮತ್ತು ಮೆಣಸಿನ್ಕಾಯಿ ಗಿಡಗಳು ಎಲ್ಲನೂ ಕೂಡ ತೊಗೊಂಡು ಬಂದಿದ್ರು. ಸೊ ಅದರಲ್ಲಿ ನಾನು ಎಲ್ಲ ಗಿಡಗಳನ್ನೂ, ಅಂದರೆ 3 ಗಿಡಗಳನ್ನೂ ಒಂದು 3 ಸಸಿಗಳ ಆ ಥರ ತೊಗೊಂಡು ಬಂದೆ. ಅಲ್ಲಿಗೂ ಸ್ವಲ್ಪ ಇಟ್ಬಿಟ್ಟು ಬಂದೆ. ಅಂದರೆ ಮನೇಲೂ ಸ್ವಲ್ಪ ನೆಡ್ತೀನಿ ಅಂತ ಹೇಳಿದರು. ನಮ್ದು ಹೇಗಿದ್ರು ತೋಟದ ಮನೆ ಅಲ್ವಾ, ಸೊ ಹಾಗಾಗಿ ನಾವು ಜಾಸ್ತಿ ಗಿಡಗಳನ್ನ ನೆಡ್ತಿರ್ತಾರೆ. ಅವ್ರಿಗೆ ಸ್ವಲ್ಪ ಗಿಡಗಳು ಕೊಟ್ಬಿಟ್ಟು ಜಸ್ಟ್ ನಾನೊಂದು ಕೇವಲ ಒಂದು 3 ಗಿಡಗಳನ್ನ ತೊಗೊಂಡು ಬಂದೆ. ಮತ್ತು ಅದರಲ್ಲೇ ಕೊಟ್ಟಿದ್ದರು ಸ್ವಲ್ಪ ಗೊಬ್ಬರನೂ, ಅದನ್ನು ಎಲ್ಲ ಪಾಟ್ಗೂ ಹಾಕ್ಬಿಟ್ಟು ಎಲ್ಲನೂ ಕೂಡ ನೆಟ್ಕೊತಿದ್ದೀನಿ. ನನಗೆ ಸ್ವಲ್ಪ ಗಿಡ ನೆಡೋದು ಐಡಿಯಾ ಕಮ್ಮಿ. ಸೊ ನನ್ನ ಹಸ್ಬೆಂಡು ಹೇಳ್ಕೊಡ್ತಿದ್ರು, ಅದ್ರ ಪ್ರಕಾರ ನಾನು ನೆಡ್ತಿದ್ದೆ. ನನಗಂತೂ ಈ ಥರ ತರಕಾರಿ ಗಿಡಗಳನ್ನ, ಮತ್ತು ಹೂವಿನ ಸಸಿಗಳನ್ನ, ಮತ್ತು ಹಣ್ಣಿನ ಗಿಡಗಳನ್ನ ನೆಡೋದು ಅಂದರೆ ನನಗೆ ತುಂಬಾ ಇಷ್ಟ. ಆದರೆ ನನಗೆ ಸ್ವಲ್ಪ ಐಡಿಯಾ ಕಮ್ಮಿ. ಯಾಕಂತಂದರೆ ನನಗೆ ಅಷ್ಟು ನೆಟ್ಟು ಅಭ್ಯಾಸ ಇಲ್ಲ. ಊರಲ್ಲಾಗಿದ್ದರೆ ಅಪ್ಪ ಅಮ್ಮ ನೆಡ್ತಿದ್ರು, ಇಲ್ಲಿ ಅತ್ತೆ ಮನೇಲಿ ಅತ್ತೆ ಮಾವ ನೆಡ್ತಿದ್ರು. ಸೊ ನನಗೆ ಸ್ವಲ್ಪ ಐಡಿಯಾ ಕಮ್ಮಿ ಇದ್ದಿದ್ದರಿಂದ ನನ್ನ ಹಸ್ಬೆಂಡೇ ಎಲ್ಲನೂ ಕೂಡ ಹೇಳ್ಕೊಡ್ತಿದ್ರು. ಇನ್ನು ಗಿಡಗಳನ್ನೆಲ್ಲನೂ ನೆಟ್ಬಿಟ್ಟು ಮತ್ತು ಅಲ್ಲೆಲ್ಲ ಮಣ್ಣಾಗಿತ್ತು ಅಲ್ವಾ, ಗೊಬ್ಬರದ್ದು ಕಲೆಗಳೆಲ್ಲ ಇತ್ತು ಅಲ್ವಾ. ಸೊ ಅದನ್ನೆಲ್ಲನೂ ಕೂಡ ತೊಳೆದು ಅದನ್ನು ಕೂಡ ಎಲ್ಲ ಒರೆಸ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಈ ಕಡೆ ತಿಂಡಿಗೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಇನ್ನು ನಾನು ಸ್ವಲ್ಪ ಸಿಟಿಗೆ ಹೋಗಬೇಕಾಗಿದ್ದರಿಂದ ಸ್ವಲ್ಪ ಎಲ್ಲ ಕೆಲಸಗಳನ್ನೂ ಬೇಗ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿಕೊಂಡೆ. ಮತ್ತು ಇವತ್ತಿನ ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡಿಕೊಂಡು ಸ್ವಲ್ಪ ದೋಸೆದು ಹಿಟ್ಟಿತ್ತು. ಸೊ ಅದನ್ನೇ ಮಾಡ್ಕೊಂಡು ಬಿಡೋಣ ಬೆಳಿಗ್ಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ದೋಸೆ ಮಾಡಿಕೊಂಡು ಅದಕ್ಕೆ ಬಂದು ಸ್ವಲ್ಪ ಟೊಮೊಟೊ ಸಾಂಬಾರಿತ್ತು. ಸೊ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಹಸ್ಬೆಂಡ್ ಹೇಳಿದ್ರು, ತಿಂಡಿ ಏನು ಬೇಡ, ನಾನು ಹೋಟೆಲಲ್ಲಿ ತರಿಸ್ಕೊತೀನಿ, ನೀನು ಸ್ವಲ್ಪ ಬೇಗ ರೆಡಿಯಾಗಿ ಹೋಗು. ಯಾಕಂತ ಹೇಳಿದ್ರೆ ಇವತ್ತು ಸ್ವಲ್ಪ ಮಳೆ ಬರುವಾಗಿತ್ತು. ಸೊ ಹಾಗಾಗಿ ಬೇಗ ರೆಡಿಯಾಗಿ ಹೋಗಿ ಬೇಗ ಬಾ ಅಂತ ಹೇಳಿದರು. ಸೊ ಹಾಗಾಗಿ ತಿಂಡಿ ಅಲ್ವಾ, ಬೇಗ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ದೋಸೆ ಮತ್ತು ಟೊಮೊಟೊ ಸಾಂಬಾರು ಮಾಡಿ ಸೊ ಅವ್ರಿಗೆ ತಿಂಡಿನೂ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಸಿಟಿಗೆ ಏನಕ್ಕಪ್ಪ ಅಂತ ಹೇಳಿದ್ರೆ ನಾವು ಗುರುವಂದನಾ ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಅಂದರೆ ನಾವು ಹೈಸ್ಕೂಲ್ ಫ್ರೆಂಡ್ಸ್ ಎಲ್ಲ ಸೇರಿ ಮತ್ತು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ಟೀಚರ್ಸ್ಗೆ ಎಲ್ರಿಗೂ ಕೂಡ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಮೈಸೂರಲ್ಲಿರೋ ಟೀಚರ್ಸ್ನ ನಾವು ಇನ್ವೈಟ್ ಮಾಡೋಕ್ಕೆ ನಾನು ಮತ್ತು ನನ್ನ ಫ್ರೆಂಡು ಹೋಗ್ತಾ ಇದ್ವಿ. ತುಂಬಾ ಖುಷಿಯಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಹೈಸ್ಕೂಲ್ ಬಿಟ್ಟು ಸುಮಾರು 15 ವರ್ಷ ಆಯಿತು. ಸೊ ಇವಾಗ ಎಲ್ಲರೂ ಕೂಡ ಮೀಟ್ ಆಗ್ತಾ ಇದ್ದೀವಿ. ಕೆಲವರೆಲ್ಲ ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ, ಅಂದರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಾಗಿರ್ಬೋದು ಕೆಲವರೆಲ್ಲ ಪರಿಚಯ ಇದ್ದರು. ಬಟ್ ಇನ್ನೂ ಕೆಲವ್ರನ್ನ ನಾವು 15 ಇಯರ್ಸ್ ಬ್ಯಾಕು, ಅಂದರೆ ನಾವು ಹೈಸ್ಕೂಲಲ್ಲಿ ಇರಬೇಕಾದ್ರೆ ನೋಡಿದ್ದು. ಸೊ ಇವಾಗ ನೋಡ್ತಿದ್ದೀವಿ ಅನ್ನೋ ಖುಷಿ. ಸೊ ಅದನ್ನು ನಾವು ಶನಿವಾರ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ನಿಯರ್ ಇರೋ ಟೀಚರ್ಸ್ನ ಇನ್ವೈಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ನಾನು ಮತ್ತು ಫ್ರೆಂಡ್ಸು ಹೋಗೋಕ್ಕೆ ಪ್ಲ್ಯಾನ್ ಮಾಡಿಕೊಂಡು ಸೊ ಇವತ್ತು ಹೋಗೋಣ ಅಂತ ಫಿಕ್ಸ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ನನ್ನ ಫ್ರೆಂಡು ಅಲ್ಲಿಂದ ಬರ್ತಾರೆ, ಊರಿಂದ. ಸೊ ನಾನು ಇಲ್ಲಿಂದ ಹೋಗ್ತಾ ಇದ್ದೀವಿ. ಇನ್ನು ಬೇರೆ ಟೀಚರ್ಸ್ಗಳಿಗೆಲ್ಲ ಅಲ್ಲಿ ನಿಯರ್ ಇರೋ ಫ್ರೆಂಡ್ಗಳು ಹೋಗಿ ಇನ್ವೈಟ್ ಮಾಡಿದ್ದಾರೆ. ಇಲ್ಲಿ ಮೈಸೂರಲ್ಲಿ ನಾನು ಮತ್ತು ಇನ್ನೊಬ್ಬರು ಫ್ರೆಂಡ್ಸ್ ಇದ್ದಿದ್ದರಿಂದ ಸೊ ನಾವೇ ಹೋಗ್ತೀವಿ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ಬೇಗನೆ ಎದ್ದು ಸ್ವಲ್ಪ ಕೆಲಸಗಳನ್ನೆಲ್ಲನೂ ಮಾಡಿಕೊಂಡು ಈ ಕಡೆ ಹಸ್ಬೆಂಡ್ಗೂ ಕೂಡ ತಿಂಡಿ ಮಾಡಿಕೊಟ್ಬಿಟ್ಟು ಈ ಕಡೆ ಪಾಪುಗೆ ಹಾಲನ್ನು ಕೂಡ ಕಾಯಿಸಿ ತಣ್ಣಗಾಗೋಕ್ಕೆ ಎತ್ತಿಟ್ಬಿಟ್ಟು ಎಲ್ಲ ಕೆಲಸನೂ ಕೂಡ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊತಿದ್ದೀನಿ. ನನಗಂತೂ ಶನಿವಾರ ಎಷ್ಟು ಬೇಗ ಬರುತ್ತೋ ಅಂತ ಅನ್ನಿಸ್ಬಿಟ್ಟಿದೆ. ಯಾಕಂತ ಹೇಳಿದ್ರೆ ನಮ್ಮ ಟೀಚರ್ಸ್ಗಳನ್ನ ಮತ್ತು ನನ್ನ ಫ್ರೆಂಡ್ಸ್ಗಳನ್ನ ಎಷ್ಟು ಬೇಗ ಮೀಟ್ ಮಾಡ್ತೀನೋ ಅಂತ ಫುಲ್ ಎಕ್ಸೈಟಲ್ಲಿದ್ದೀನಿ. ಇನ್ನು ಹಸ್ಬೆಂಡ್ಗೆ ತಿಂಡಿನೂ ಕೂಡ ಮಾಡಿಕೊಟ್ಬಿಟ್ಟು
ಪಾಪುಗೆ ಹಾಲು ಕೂಡ ಕಾಯಿಸಿ ಅದನ್ನು ಕೂಡ ತಣ್ಣಗಾಗಕ್ಕೆ ಇಟ್ಟು ಅವ್ರಿಗೂ ಕೂಡ ಸ್ವಲ್ಪ ತಿಂಡಿ ಆದಮೇಲೆ ಕಾಫಿ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಕಾಫಿ ಮಾಡಿಕೊಟ್ಟು ಇನ್ನು ನನ್ನ ಪಾಪುನ ನೋಡ್ಕೊಂಡು ಸ್ವಲ್ಪ ಕೆಲಸ ಮಾಡಬೇಕು. ಈಗ ಅವನಂತೂ ಫುಲ್ ತುಂಟ ಆಗಿಬಿಟ್ಟಿದ್ದಾನೆ. ಸ್ವಲ್ಪ ಏನಾದರೂ ಬಾಗಿಲು ತೆಗೀತು ಅಂತ ಹೇಳಿದ್ರೆ ಓಡಿ ಹೋಗ್ತಾ ಇರ್ತಾನೆ. ನಮಗೆ ಸ್ವಲ್ಪ ಭಯ, ಯಾಕಂತ ಹೇಳಿದ್ರೆ ನಮ್ಮದು ಸೆಕೆಂಡ್ ಫ್ಲೋರ್ ಇರೋದ್ರಿಂದ ಅವನು ಆಟ ಆಡ್ಕೊಂಡು ಕೆಳಗಡೆಗೆ ಇಳಿದ್ಬಿಡ್ತಾನೆ ಅಂತ ಭಯ. ಸೊ ಹಾಗಾಗಿ ಒಬ್ಬರು ಅವನು ನೋಡ್ತಾನೆ ಇರಬೇಕು, ಇಲ್ಲ ಅಂತ ಹೇಳಿದ್ರೆ ಬಾಗಿಲು ಹಾಕ್ಕೊಂಡು ಒಳಗಡೆಗೆ ಅವನ್ನ ಕೂಡಾಕಬೇಕು. ಸೊ ಹಾಗಾಗಿ ಅವನು ಕೂಡ ನೋಡಿಕೊಂಡು ಈ ಕಡೆ ಸಣ್ಣ ಪುಟ್ಟ ಕೆಲಸನೂ ಕೂಡ ಮಾಡಿಕೊಂಡು, ಇನ್ನು ಇವತ್ತು ಮಳೆ ಬರುವಾಗೂ ಕೂಡ ಇತ್ತು, ಮೋಡ ಇತ್ತು ಮತ್ತು ಸ್ವಲ್ಪ ಹನಿನೂ ಕೂಡ ಬೀಳ್ತಾ ಇತ್ತು. ಸೊ ಹಾಗಾಗಿ ಬೇಗ ಕೆಲಸ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿಕೊಂಡು ಇನ್ನು ಬೆಳಗಿನ ತಿಂಡಿಗೆ ದೋಸೆ ಮಾಡ್ಕೊಂಡಿದ್ದೆ. ಇನ್ನು ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಊರಿಂದ ಬರಬೇಕಾದ್ರೆ ಬೆರ್ಕ್ ಸೊಪ್ಪು ಅಂತ ಹೇಳ್ತಾರಲ್ಲ, ಮಿಕ್ಸ್ ಸೊಪ್ಪು, ಅದನ್ನು ಅಮ್ಮ ಕೊಟ್ಟು ಕಳಿಸಿದ್ರು. ಕಿಲ್ಕಿರೆ ಸೊಪ್ಪು, ದಂಟಿನ ಸೊಪ್ಪು ಮತ್ತು ಅಣ್ಣೆ ಸೊಪ್ಪು, ಗಣಿಕೆ ಸೊಪ್ಪು ಎಲ್ಲ ಮಿಕ್ಸ್ ಇತ್ತು. ಸೊ ಅದನ್ನು ಹಾಕ್ಬಿಟ್ಟು ಮೊಸಪ್ಪು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲನೂ ತೊಳೆದು ಎತ್ತಿಟ್ಕೊಂಡಿದ್ದೆ. ಇನ್ನು ಸೊಪ್ಪೆಲ್ಲ ಊರಿಂದನೇ ಸೋಸ್ಕೊಡ್ತಾರೆ, ಯಾಕಂತ ಹೇಳಿದ್ರೆ ನಾನು ಪಾಪು ಇಟ್ಕೊಂಡು ಸೋಸೋಕ್ಕಾಗಲ್ಲ ಅಂತೇಳ್ಬಿಟ್ಟು ಸೊಪ್ಪೆಲ್ಲನೂ ಊರಿಂದನೇ ಸೋಸ್ಕೊಟ್ಟಿದ್ರು. ಇನ್ನು ಮೊಸಪ್ಪು ಮಾಡಿಬಿಟ್ಟು ಅನ್ನ ಮಾಡಿಬಿಟ್ಟು ನಾನು ಕೂಡ ರೆಡಿಯಾಗಿ ಇನ್ನು ಪಾಪುಗೂ ಕೂಡ ಮಧ್ಯಾಹ್ನಕ್ಕೆ ನಾನು ಎಲ್ಲಾದರೂ ಹೋಗಬೇಕು ಅಂದರೆ ಈ ಥರ ಅವನಿಗೆ ಬಿಸಿನೀರಾಗಿರ್ಬೋದು, ಹಾಲು ಮತ್ತು ರಾಗಿ ಸರಿ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಂಡು ಬಿಡ್ತೀನಿ. ಇನ್ನು ಇವಾಗ ಮಳೆ ಬರ್ತಿದ್ರಿಂದ ಛತ್ರಿನೂ ಕೂಡ ಹಾಕ್ಕೊಂಡು ಬ್ಯಾಗುಗೆಲ್ಲ ಪ್ಯಾಕ್ ಮಾಡ್ಕೊಂಡು ಬಿಡ್ತೀನಿ. ಅಲ್ಲಿ ಹೋಗಿ ಸ್ವಲ್ಪ ಹಿಂಸೆ ಆಗಬಾರ್ದಲ್ವ. ಸೊ ಹಾಗಾಗಿ ಛತ್ರಿ ಎಲ್ಲನೂ ಬೇಕಾಗಿರೋ ಬೇಸಿಕ್ ನೆಸೆಸಿಟಿ ಐಟಮ್ಗಳನ್ನೆಲ್ಲನೂ ಹಾಕ್ಕೊಂಡು ಇನ್ನು ಮಧ್ಯಾಹ್ನದ ಊಟಕ್ಕೆ ಹಸ್ಬೆಂಡ್ಗೂ ಕೂಡ ಮೊಸಪ್ಪು, ಅನ್ನ, ಸಾಂಬಾರು, ಸ್ವಲ್ಪ ಮಜ್ಜಿಗೆ ಎಲ್ಲನೂ ಕೂಡ ಮಾಡಿದೆ. ಹಾಗೆ ಶಾಪ್ ಹತ್ರನೇ ಅಲ್ವಾ ಬಸ್ ಸ್ಟ್ಯಾಂಡ್ ಇರೋದು, ಅಲ್ಲೇ ಊಟ ಕೊಟ್ಟು ಹೋಗೋಣ ಅಂತೇಳ್ಬಿಟ್ಟು ಅವ್ರಿಗೂ ಕೂಡ ಲಂಚು ಪ್ಯಾಕೆಲ್ಲ ಮಾಡಿಕೊಂಡು ಹೊರಟೆ ನಾನು ಕೂಡ. ಇನ್ನು ನಾನು ಹೋಗೋಷ್ಟರಲ್ಲೇ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇನ್ನು ನಾನು ಹೊರಟಾಗ ನಮ್ಮ ಏರಿಯಾಯಿಂದ ಅಷ್ಟು ಮಳೆ ಇರಲಿಲ್ಲ. ಇನ್ನು ಸ್ವಲ್ಪ ಒಂದು 2-3 ಸ್ಟಾಪ್ ಇಡ್ತಿದ್ದಂಗೆ ಮಳೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ನಾನು ಹೋಗೋಷ್ಟರಲ್ಲಿ ಬಸ್ ಸ್ಟ್ಯಾಂಡ್ಗೆ ಫುಲ್ಲು ಮಳೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಕೂಡ ಬಂದಿದ್ದರು. ಇನ್ನು ನಮ್ಮ ಮೇಡಮ್ ಇದ್ದದ್ದು ಸ್ಕೂಲ್ಗೆ ಸ್ವಲ್ಪ ಆಟ ಮಾಡಿಕೊಂಡು ನಾನು ಫ್ರೆಂಡು ಹೊರಟ್ವಿ. ನನಗಂತೂ ತುಂಬಾ ಖುಷಿ ಆಯಿತು. ಸುಮಾರು 15 ವರ್ಷ ಆಗಿತ್ತು ನನ್ನ ಮೇಡಮ್ನ ನೋಡಿ. ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು. ಇನ್ನು ಮೇಡಮ್ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ತಿದ್ದು ಅವ್ರಿಗೆ ನಾವು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಅಲ್ಲಿಂದ ಸ್ವಲ್ಪ ಟೀಚರ್ಸ್ಗಳಿಗೆಲ್ಲ ಗಿಫ್ಟ್ ಕೊಡೋದಿತ್ತು. ಸೊ ಹಾಗಾಗಿ ಏನೇನು ಗಿಫ್ಟ್ ಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಸಿಟಿ ರೌಂಡ್ ಹೊಡಿದ್ವಿ. ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿರೋದ್ರಿಂದ ಮತ್ತು ರಕ್ಷಾಬಂಧನ ಎಲ್ಲ ಹತ್ತಿರ ಬರ್ತಿರೋದ್ರಿಂದ ಜಾಸ್ತಿ ಅದೇ ಐಟಮ್ಗಳು, ವರಮಹಾಲಕ್ಷ್ಮಿ ರಿಲೇಟೆಡ್ ಐಟಮ್ಗಳು, ಪೂಜಾ ರಿಲೇಟೆಡ್ ಐಟಮ್ಗಳು ಮತ್ತು ರಾಖಿ, ರಕ್ಷಾಬಂಧನದ್ದು ಅವೆಲ್ಲ ಅದೇ ಜಾಸ್ತಿ ಸಿಟಿಲಿ. ನಾವು ತುಂಬ ಕಡೆ 2-3 ಕಡೆ ಎಲ್ಲ ಹುಡುಕಿ ಫುಲ್ಲು ಸಿಟಿ ರೌಂಡ್ ಹೊಡಿದ್ವಿ. ಇನ್ನು ನನ್ನ ಮಗನ ಕೇಳೋಂಗೆ ಇಲ್ಲ, ಮನೆ ಒಳಗಡೆ ಅವನ್ನ ಕೂಡಾಕಿ ಇವಾಗ ಒಂಥರ ಅವನ್ನ ಹೊರಗಡೆ ಬಿಟ್ಟಿರೋದ್ರಿಂದ ಫ್ರೀ ಬರ್ಡ್ ಥರ ಯಾವುದೇ ಶಾಪ್ಗೆ ಹೋದ್ರೂ ಆಟ ಆಡ್ತಿದ್ದ. ಇನ್ನು ಏನೇನು ಗಿಫ್ಟ್ ಬೇಕು ಎಲ್ಲನೂ ತೊಗೊಂಡು ಮಾಡುವಷ್ಟರಲ್ಲಿ ಸುಮಾರು 3:30 ಆಗಿಬಿಟ್ಟಿತ್ತು. ನಮಗೂ ಎಲ್ಲ ಫುಲ್ಲು ಸುಸ್ತಾಗಿದ್ದರಿಂದ ಸ್ವಲ್ಪ ಏನಾದರೂ ಊಟ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಶಿವರಾಮಪೇಟೆ ಹತ್ರ ಇದ್ದದ್ದು ಒಂದು ಹೋಟೆಲ್ಗೆ ಬಂದು ಊಟ ಎಲ್ಲನೂ ಮಾಡಿಕೊಂಡು, ಸೊ ಇನ್ನೂ ಸ್ವಲ್ಪ ಗಿಫ್ಟ್ ಎಲ್ಲ ತೊಗೊಳ್ಳೋದಿತ್ತು. ಸೊ ಅಲ್ಲಿಗೂ ಕೂಡ ಹೊರಟ್ವಿ. ಒಂದೇ ಕಡೆ ಐಟಮ್ ಆದರೆ ಇಷ್ಟು ರಿಸ್ಕ್ ಆಗಲ್ಲ, ಯಾಕಂತ ಹೇಳಿದ್ರೆ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ. ನಾವು ಪ್ಲ್ಯಾನ್ ಮಾಡಿದ್ದ ಐಟಮ್ಗಳು ಒಂದೊಂದು ಅಂಗಡೀಲಿ ಸಿಕ್ಕುತ್ತೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಮತ್ತೆ 2-3 ಕಡೆ ವಿಚಾರಿಸ್ಬೇಕು, ನಾವು ಬಡ್ಜೆಟ್ಟೆಲ್ಲ ನೋಡಿಕೊಂಡು 2-3 ಕಡೆ ವಿಚಾರಿಸ್ಬೇಕಲ್ವ. ಸೊ ಹಾಗಾಗಿ ನಮಗೂ ಸ್ವಲ್ಪ ಸುಸ್ತಾಗ್ಬಿಟ್ಟಿತ್ತು. ನಾವೆಲ್ಲ ಹುಡ್ಕೋಷ್ಟರಲ್ಲಿ ಸುಮಾರು 3:30-3:45 ಆಗೋಯಿತು. 4 ಗಂಟೆ ಹತ್ತತ್ರ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಊಟ ಮಾಡ್ಕೊಂಡು ಬಿಡೋಣ ಅಂತೇಳ್ಬಿಟ್ಟು ಊಟ ಮಾಡಿಕೊಂಡು ಎಲ್ಲ ಕೆಲಸನೂ ಮುಗಿಸೋಷ್ಟರಲ್ಲಿ ಸುಮಾರು ಒಂದು 6 ಗಂಟೆನೇ ಆಗಿಬಿಟ್ಟಿತ್ತು. ಸೊ ಅಲ್ಲೇ ನಿಯರ್ ಇದ್ದ ಒಂದು ಸಮೋಸ ಸೆಂಟ್ರಿಗೆ ಬಂದು ಗುಲಾಬ್ ಜಾಮೂನ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಸೊ ಟ್ರೈ ಮಾಡೋಣ ಅಂದ್ಕೊಂಡು ಹೋದೆ, ಬಟ್ ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಅಷ್ಟರಲ್ಲಿ ಟೈಮ್ ಆಲ್ರೆಡಿ 6:30 ಆಗಿಬಿಟ್ಟಿತ್ತು. ನನ್ನ ಮಗನೂ ಕೂಡ ಮಲ್ಕೊಂಡ್ಬಿಟ್ಟಿದ್ನ. ನಾನು ಯಾವುದನ್ನು ಕೂಡ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ವೀಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಆದಷ್ಟು ಎಲ್ಲರೂ ಸಪೋರ್ಟ್ ಮಾಡಿ.